ಇಂಡಿಪೆಂಡೆನ್ಸ್ ಬಂದು ಹಲವಾರು ವರ್ಷಗಳಾಗಿದೆ. ಪ್ರತಿ ವರ್ಷನೂ ಕೂಡ ಬಡ್ಜೆಟ್ ಸೆಷನ್ನು ಇವಾಗ ನಾವು ಆಗುತ್ತೆ ಅಂತ ಹೇಳಿದಾಗ ಎಕ್ಸ್ಪೆಕ್ಟೇಷನ್ಸು ಎಲ್ರಿಗೂ ಇದೆ. ಬಟ್ ಲಾಸ್ಟ್ 80 ಇಯರ್ಸಲ್ಲಿ ಯಾವುದೆಲ್ಲ ಬಜೆಟ್ಗಳಾಗಿದೆ ಆ ಎಲ್ಲ ಬಡ್ಜೆಟಲ್ಲೂ ಕೂಡ ಸ್ಟೂಡೆಂಟ್ಸ್ಗಳಿಗೆ ನ್ಯಾಯ ಸಿಕ್ಕಿದೆಯಾ, ಬಡ್ಜೆಟ್ಟಿಂದ ಕಾರ್ಮಿಕರಿಗೆ ನ್ಯಾಯ ಸಿಕ್ಕಿದೆಯಾ, ರೈತರಿಗೆ ನ್ಯಾಯ ಸಿಕ್ಕಿದೆಯಾ ಅಂತಂತ ಕೇಳಿದ್ರೆ ನಮ್ಗನ್ಸುತ್ತೆ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಿ. ಈ ಸಲಿನ ತಗೊಳ್ಳಿ, ಇವತ್ತು ಯೂನಿಯನ್ ಬಜೆಟ್ ಆಗಿದೆ, ನಿಮ್ಗಳಿಗೆ ಗೊತ್ತಿದೆ. ಯೂನಿಯನ್ ಬಜೆಟಲ್ಲಿ ಶಿಕ್ಷಣಕ್ಕೆ ಎತ್ತಿಗಿರೋಂಥ ಪರ್ಸೆಂಟೇಜ್ ಎಷ್ಟು ಅಂತಂದರೆ ದಟ್ ಈಸ್ ಲೆಸ್ ದೆನ್ 3%. 2.6%ನ ಎಜುಕೇಷನ್ಗೆ ಎತ್ತಿಕ್ಕಿದ್ದಾರೆ. ಹೈಯರ್ ಎಜುಕೇಷನ್ಗೆ ದಟ್ ಈಸ್ ಆಲ್ಸೋ ಲೆಸ್ ದೆನ್ 1%. ಹಿಂಗಿರ್ಬೇಕಾದ್ರೆ ಇವತ್ತು ಇಂಥ ಕಂಡೀಷನಲ್ಲಿ ನಾವು ಸ್ಟೇಟ್ ಬಜೆಟಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇವತ್ತು ಅಟ್ಲೀಸ್ಟ್ ಏನಿಲ್ಲ ಅಂದರೂ ಕೂಡ ಒಂದು 30% ಆದರೂ ಎಜುಕೇಷನ್ಗೆ ಅಲೋಕೇಟ್ ಮಾಡಬೇಕು ಅಂತೇಳಿ ನಾವುಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದು ಗೌರ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ. ಯಾಕಂತಂದರೆ ಅವರೇ ಸುಮಾರು ಇಶ್ಯೂಗಳನ್ನ, ಸುಮಾರು ಪ್ರಾಬ್ಲಮ್ಸ್ಗಳನ್ನ ಅವರೇ ಲಿಸ್ಟ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಸುಮಾರು 7,000 ಶಾಲೆಗಳಲ್ಲಿ ಸಿಂಗಲ್ ಟೀಚರ್ ಅಂತ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಎಷ್ಟೊಂದು ಶಾಲೆಗಳಲ್ಲಿ ಟಾಯ್ಲೆಟ್ಸ್ ಇಲ್ಲ ಅಂತ ಹೇಳಿದ್ದಾರೆ ಅವರೇ. ಎಷ್ಟೊಂದು ಶಾಲೆಗಳಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅಂತ ಹೇಳಿದ್ದಾರೆ. ಎಷ್ಟೊಂದು ಶಾಲೆಗಳಲ್ಲಿ ಅವುಗಳು ಬಿದ್ದೋಗೋ ಪರಿಸ್ಥಿತಿ ಇದೆ, ಅದನ್ನು ರಿಪೇರಿ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಬೇರೆ ಬೇರೆ ಸಮಸ್ಯೆಗಳಿರ್ಬೇಕಾದ್ರೆ ಇವತ್ತೇನು ಇವ್ರುಗಳು ಲಾಸ್ಟ್ ಇಯರ್ ಥರನೇ ಒಂದು ಸ್ವಲ್ಪ ಇಕ್ಬಿಟ್ಟು ಎಜುಕೇಷನ್ಗೋಸ್ಕರ ಸ್ವಲ್ಪ ಇಕ್ಬಿಟ್ಟು ಬೇರೆದಕ್ಕೆ ಪೋಲ್ ಮಾಡ್ಕೊಂಡು ಹೋದರೆ, ಬೇರೆದಕ್ಕೆ ಡಿವೇಟ್ ಮಾಡ್ಕೊಂಡು ಹೋದರೆ ಎಜುಕೇಷನ್, ಕ್ವಾಲಿಟಿ ಆಫ್ ಎಜುಕೇಷನ್ ಸ್ಟೂಡೆಂಟ್ಸ್ಗಳಿಗೆ ಎನ್ಶೋರ್ ಮಾಡೋಕ್ಕಾಗಲ್ಲ. ಒಂದು ಈ ಥರ ರಿಪೇರಿ ವರ್ಕು ಅದು ಇದೆಲ್ಲ ಇದೆ. ಇನ್ನೊಂದು ಇವತ್ತು ಗೌರ್ಮೆಂಟ್ ಕಾಲೇಜ್ಗಳು, ಅದು ಎಸ್ಪೆಷಲಿ ಡಿಗ್ರಿ ಕಾಲೇಜ್ಗಳು ರನ್ ಆಗ್ತಾ ಇರೋದು ಗೆಸ್ಟ್ ಲೆಕ್ಚರರ್ಸ್ ಮೇಲೆ. ಅವ್ರುಗಳು ಅಲಾಟ್ಮೆಂಟ್ ಆಗ್ತಾಯಿಲ್ಲ. ಅವ್ರುಗಳ ಅಲಾಟ್ಮೆಂಟ್ ಆಗಬೇಕು ಅಂತಂದರೆ ಪರ್ಮನೆಂಟ್ ಲೆಕ್ಚರರ್ಸ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ದುಡ್ಡು ಬೇಕಾಗಿದೆ. ಇನ್ನೊಂದು ರೀಸೆಂಟಾಗಿ ನೀವು IAS ನೋಡಿರ್ತೀರ, IASಲಿ ಮೋರ್ ದೆನ್ 700% ಫೀಸ್ನ ಜಾಸ್ತಿ ಮಾಡಿದ್ದಾರೆ. ಅಲ್ಲಿ ಇವತ್ತು ಆ ಸ್ಟೂಡೆಂಟ್ಸ್ಗಳಿಗೆ ಅದು ಇವತ್ತೇನು 10,000 ಇಸ್ಕೊಂಡು ಕಾಲೇಜ್ನ ರನ್ ಮಾಡ್ತಾಯಿದ್ರು. ಸ್ಟೂಡೆಂಟ್ಸ್ಗಳ ಹತ್ರ 10,000 ಫೀಸ್ನ ಇಸ್ಕೊತಾಯಿದ್ರು. ಅದನ್ನೇ ಮೇಂಟೈನ್ ಮಾಡೋಕ್ಕೆ ಎಷ್ಟು ಅಲೋಕೇಟ್ ಮಾಡಬೇಕೋ ಬಜೆಟ್ನ ಅದನ್ನು ಅಲೋಕೇಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಸ್ಕಾಲರ್ಶಿಪ್ಗಳು ಸಿಗ್ತಲ್ಲ ಸ್ಟೂಡೆಂಟ್ಸ್ಗಳಿಗೆ, ಪ್ರತಿ ವರ್ಷವೂ ಕೂಡ ಸ್ಟೂಡೆಂಟ್ಸ್ಗಳು ಬರ್ತಾರೆ, ಬೀದಿಗೆ ನಿಂತ್ಕೊಂಡು ಫೈಟ್ ಮಾಡ್ತಾರೆ. ನಾವು ಪ್ರತಿದಿನವೂ ಕೂಡ ನೋಡ್ತೀವಿ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಜಾಬ್ಗಳಿಗೆ ಹೋಗ್ತಾರೆ, ಯಾಕಂದರೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಇವತ್ತು ಕಾಲೇಜ್ಗಳಲ್ಲಿ ಫೀಸ್ನ ಕಟ್ಟೋಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಸೊ ಇಷ್ಟೆಲ್ಲ ಇರೋ ಬ್ಯಾಕ್ಗ್ರೌಂಡಲ್ಲಿ ಇವತ್ತು ಸರ್ಕಾರ ಈ ಬಜೆಟಲ್ಲಿ ಹೆಚ್ಚಿನ ಆದ್ಯತೆ ಶಿಕ್ಷಣಕ್ಕೆ ಕೊಡಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಆಮೇಲೆ ಇನ್ನೊಂದು, ಇವತ್ತೇನೋ ಬೇರೆ KKRDB ಆಗಿರ್ಬೋದು ಅಥವಾ ಸೆಪ್ಮೀಸ್ ಅಂತ ಈ ಥರ ಬೇರೆ ಬೇರೆ ಗಣಿ ವಿಭಾಗಗಳಿಂದ ಎಲ್ಲ ಕಡೆಯಿಂದನೂ ಕೂಡ ಇವತ್ತು ಇವರು ಕಳ್ಳರ ಥರ ದುಡ್ಡನ್ನ ದೋಚ್ಕೊಂಡು ಶಾಲೆಗಳನ್ನ ಮುಚ್ಚಾಕೋಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಶಾಲೆಗಳನ್ನ ಮುಚ್ಚಾಕ್ಬಾರ್ದು, KPS ಮ್ಯಾಗ್ನೆಟ್ ಶಾಲೆಗಳು ಇವತ್ತು ತೊಗೊಂಬಂದು 40,000 ಗೌರ್ಮೆಂಟ್ ಶಾಲೆಗಳನ್ನ ಇವತ್ತು ಬರೋ ಕಮ್ಮಿಂಗ್ ಇಯರ್ಸಲ್ಲಿ ಮುಚ್ಚಾಕೋಕೆ ಹೋಗ್ತಾ ಇದ್ದಾರೆ. ಅದನ್ನು ಹಿಂಪಡಿಬೇಕು, ಇರೋ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಕೇಳ್ಕೊತೀವಿ. ಅದಕ್ಕೋಸ್ಕರ ಎಷ್ಟು ಬಜೆಟ್ ಬೇಕು, ಎಷ್ಟು ಅಲೋಕೇಟ್ ಮಾಡಬೇಕು ಅಷ್ಟು ಅಲೋಕೇಟ್ ಮಾಡಬೇಕು ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅಟ್ ದ ಸೇಮ್ ಟೈಮ್ ಡಿಮ್ಯಾಂಡ್ ಮಾಡ್ತಾ ಇದೀವಿ.